ಇನ್ನು ಮಹದೇವಪುರ ವಲಯದಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾಡಲಾಗಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ಭೇಟಿಯನ್ನ ಕೊಟ್ಟಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಆಯುಕ್ತ ರಮೇಶ್ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ನಿರ್ಮಿಸಿರುವಂತಹ ಅಂಗಡಿಗಳನ್ನು ತೆರವು ಮಾಡಲಾಗ್ತಾ ಇದೆ ಅಂತ ಹೇಳಿರುವಂತದ್ದು. ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ಭೇಟಿ ಕೊಟ್ಟು ಪರಿಶೀಲನೆಯನ್ನ ಮಾಡಿದ್ದಾರೆ. ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಈ ಕುರಿತು ಮಾಧ್ಯಮಗಳಿಗೆ ಆಯುಕ್ತ ರಮೇಶ್ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಸಾರ್ವಜನಿಕರಿಗೆ ತೊಂದರೆಯಾಗುವಂತೆ ನಿರ್ಮಿಸಿರುವಂತಹ ಅಂಗಡಿಗಳನ್ನ ತೆರವು ಮಾಡಲಾಗ್ತಾ ಇದೆ. ಕೆಆರ್ಪುರ ಮಹದೇವಪುರ ಭಾಗದಲ್ಲಿನ 8 ಸಬ್ ಡಿವಿಷನ್ ನಲ್ಲೂ ಕೂಡ ತೆರವನ್ನು ಮಾಡಲಾಗಿದೆ. ಯಾವುದೇ ಮುಲಾಜಿಲ್ಲದೆ ಪಾದಾಚಾರಿ ಮಾರ್ಗವನ್ನ ತೆರವು ಮಾಡಲಾಗ್ತಾ ಇದೆ. ಈ ದಿನಕ್ಕೆ ಮಾತ್ರ ತೆರವು ಕಾರ್ಯಾಚರಣೆ ಸೀಮಿತ ಅಲ್ಲ. ಈ ಭಾಗದ ಮಾರತ್ನಹಳ್ಳಿ, ಐಟಿಪಿಎಲ್ ಸೇರಿ ವಿವಿಧೆಡೆ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗುತ್ತೆ. ಆ ಒಂದು ಚಾಲೆಂಜ್ ಕೂಡ ಇದೆ. ಹಂತ ಹಂತವಾಗಿ ತೆರವು ಕಾರ್ಯಾಚರಣೆಯನ್ನ ಮಾಡಲಾಗುತ್ತದೆ. ಇಲ್ಲಿವರೆಗೂ ಕೂಡ ಮಾಲೀಕರಿಗೆ ತೆರವು ಮಾಡಿಕೊಳ್ಳೋದಕ್ಕೆ ಕಾಲಾವಕಾಶವನ್ನ ಕೊಡಲಾಗಿತ್ತು. ಒಂದು ಡೆಡ್ಲೈನ್ ಅನ್ನ ಕೂಡ ಕೊಟ್ಟಿದ್ವಿ. ಆ ಡೆಡ್ಲೈನ್ ಕೂಡ ಪೂರ್ಣ ಆಗಿದೆ. ಯಾರು ತೆರವು ಮಾಡೋದಿಲ್ವೋ ಇಂದು ನಾವೇ ಖುದ್ದು ತೆರವನ್ನ ಮಾಡ್ತೀವಿ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ಆಯುಕ್ತ ಡಿಎಸ್ ರಮೇಶ್ ಅವರು ಈ ಕುರಿತಾಗಿ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ. ಜಾಗಕ್ಕೆ ಹೋಗಿ ನೋಡಿ ತದನಂತರ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ನೋಡಿ, ಇನ್ನೊಂದು ಕಡೆನಲ್ಲಿ ಇವತ್ತು ಬೆಳಗ್ಗೆ ಕೃಷ್ಣ ಭೈರೇಗೌಡರು ಕೂಡ ಮಾತನಾಡಿದ್ದಾರೆ. ಅಲ್ಲಿಗೆ ಅವರು ಹೇಳಿರುವಂತದ್ದು ಏನಂದ್ರೆ, ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಕೂಡ ಪಾದಚಾರಿಗಳು ಓಡಾಡುವಂತಹ ಜಾಗದಲ್ಲಿ ಅಂದ್ರೆ ಫುಟ್ಪಾತ್ ನಲ್ಲಿ ಅಂಗಡಿಗಳನ್ನ ಹಾಕಿರೋದ್ರಿಂದ ಎಲ್ಲರೂ ರಸ್ತೆನಲ್ಲಿ ಬರ್ತಿದ್ದಾರೆ. ಹಾಗಾಗಿ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತಾ ಇದೆ. ಈ ಕಾರಣಕ್ಕಾಗಿ ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು ಅಂತ ಅವರು ಒಂದ್ ಕಡೆನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಅಂದ್ರೆ ನಾವು ಮೇಜರ್ ಆಗಿ ಗಮನಿಸಬೇಕಾಗಿರುವಂತದ್ದು ಏನಂದ್ರೆ, ಅಂಗಡಿಗಳಿರೋದ್ರಿಂದ ಆಕ್ಸಿಡೆಂಟ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವಂತ ಇವರು ಎಷ್ಟೋ ಕಡೆನಲ್ಲಿ ಬ್ಯಾನರ್ ಗಳನ್ನ ಕಟ್ಟಿದ್ದಾರೆ. ಆ ಬ್ಯಾನರ್ ಗಳನ್ನ ಕಟ್ಟೋದಕ್ಕೆ ಬಳಸಿರ್ತಾರಲ್ಲ ಕಡ್ಡಿಗಳು, ಅದೆಲ್ಲವೂ ಕೂಡ ಫುಟ್ಪಾತ್ ಮೇಲ್ಗಡೆ ಹಾಕಿದ್ದಾರೆ. ಅಲ್ಲಿ ಹಾಕಿರೋದ್ರಿಂದ ಅಲ್ಲಿ ಹೇಗ್ ನಡ್ಕೊಂಡು ಹೋಗೋದಿಕ್ಕಾಗತ್ತೆ? ಆ ಸಂದರ್ಭದಲ್ಲಿ ನಾವು ಕೆಳಗಿಲ್ದೆ ಹೋಗ್ಬೇಕು. ಅಂಗಡಿ ಹಾಕಿರೋದು ತಪ್ಪು ಅಂತ ಅಂದ್ಮೇಲೆ ನೀವು ನಿಮ್ಮ ಅಧಿಕಾರದಲ್ಲಿರೋರ್ನ ಅಥವಾ ಅದನ್ನ ತೋರ್ಸೋದಿಕ್ಕೋಸ್ಕರ ಬ್ಯಾನರ್ ಗಳನ್ನ ಹಾಕಿದ್ದೀರಲ್ಲ, ಒಂದು ಪೋಸ್ಟರ್ ಗಳನ್ನ ಹಾಕಿರ್ತೀರಲ್ಲ, ಅದು ಕೂಡ ತಪ್ಪು. ಅದನ್ನು ಕೂಡ ನೀವು ತೆರವು ಕಾರ್ಯಾಚರಣೆಯನ್ನ ಮಾಡ್ಬೇಕು. ಯಾಕೆ ಅದನ್ನು ಮಾಡ್ತಾ ಇಲ್ಲ? ಕೇವಲ ಅಲ್ಲಿರುವಂತ ಹೇಗೋ ಅವ್ರ ಜೀವನಕ್ಕೆ ಏನೋ ಒಂದು ಮಾಡ್ಕೊಳ್ತಾ ಇದ್ರು, ಅಲ್ಲಿ ಕತ್ರಿ ಹಾಕೋದಕ್ಕೆ ಹೋಗಿರುವಂತದ್ದು. ಮರಗಳು ಕೂಡ ಎಷ್ಟೋ ಮರಗಳು, ದೊಡ್ಡ ದೊಡ್ಡ ಮರಗಳು ಒಣಗೋಗಿದ್ದಾವೆ. ಅವು ಯಾವಾಗ ಯಾರ ಮೇಲೆ ಬೀಳುತ್ತೋ ಗೊತ್ತಿಲ್ಲ. ಈಗ ಆಲ್ರೆಡಿ ಮಳೆ ಬಂದಂತ ಸಂದರ್ಭದಲ್ಲಿ ಎಷ್ಟೋ ಮರಗಳು ಕೆಳಗ್ ಬಿದ್ದಿದ್ದಾವೆ. ಗಾಡಿನಲ್ಲಿ ಹೋಗ್ತಾ ಇದ್ರೆ ಅಥವಾ ಕಾರ್ನಲ್ಲಿ ಹೋಗ್ತಾ ಇದ್ರೆ ಅದ್ರ ಮೇಲೇನೆ ಬಿದ್ದಿದ್ದ ಉದಾಹರಣೆಗಳಿದೆ. ಜಖಮಾಗಿದ್ದಾವೆ. ಮನುಷ್ಯರು ಹೋಗ್ತಾ ಇದ್ರೆ ಅವ್ರ ಮೇಲೂ ಕೂಡ ಬಿದ್ದಿದೆ. ಅದೆಲ್ಲೂ ಕೂಡ ನಿಗಾ ವಹಿಸಲ್ಲ. ಅದ್ಯಾವುದು ಕೂಡ ಬೇಕಾಗಿಲ್ಲ ಇವ್ರಿಗೆ. ಇಲ್ಲಿ ಅವ್ರು ಹೇಳ್ತಿದ್ದಂಗೆ ಕೇಳ್ತಾರಲ್ಲ, ಪ್ರಶ್ನೆ ಮಾಡಲ್ಲ, ಮರು ಪ್ರಶ್ನೆ ಮಾಡಲ್ಲ. ಹಾಗಾಗಿ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು.